ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ವಸ್ತುಗಳು ಅಥವಾ ಪದಾರ್ಥಗಳು ಅಂದರೆ ದೊಡ್ಡ ದೊಡ್ಡ ಹಡಗುಗಳು, ವಿಮಾನಗಳು ಇವೆಲ್ಲ ಏಕೆ ಮಾಯವಾಗಿ ಬಿಡುತ್ತವೆ ಮತ್ತು ಇದರ ಹಿಂದೆ ಯಾರಿದ್ದಾರೆ? ಭೂತ ಪ್ರೇತಗಳು ಅಥವಾ ಏಲಿಯನ್ಗಳು ಇದರ ಹಿಂದೆ ಇದ್ದಾರೆಯೇ ಎಂಬ ರಹಸ್ಯವನ್ನು ನಾವು ಬಾಪೂಜಿಯವರು ತಿಳಿಸಿಕೊಡುವಂತೆ ಇಂದು ತಿಳಿದುಕೊಳ್ಳೋಣ. 10 ವರ್ಷಗಳ ಹಿಂದೆ ಮಲೇಷ್ಯಾದ ಒಂದು ಪ್ಲೇನ್ ಚೈನಾಗೆ ಹೋಗುವಂಥದ್ದು, ಅದು ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಬಿಡುತ್ತದೆ. ಬಾಪೂಜಿಯವರು ಇಂತಹ ಅದ್ಭುತಗಳ ಬಗ್ಗೆ ಒಂದು ವಿಡಿಯೋ ಮೊದಲೇ ಮಾಡಿದ್ದಾರೆ. ಉದಾಹರಣೆಗೆ ಬರ್ಮುಡಾ ಟ್ರಯಾಂಗಲ್, ಇದರ ಬಗ್ಗೆ ಎಲ್ಲ ವಿಡಿಯೋಗಳನ್ನು ಮಾಡಿದ್ದಾರೆ. ಜಗತ್ತಿನ ಮುಂದೆ ಇಂತಹ ರಹಸ್ಯಗಳನ್ನು ಯಾರೂ ತರುವುದಿಲ್ಲ, ಇದು ನಿಗೂಢವಾಗಿಯೇ ಇರುತ್ತದೆ. ಈ ರೀತಿ ಬಹಳಷ್ಟು ದೊಡ್ಡ ದೊಡ್ಡ ಹಡಗುಗಳು, ಪ್ಲೇನ್ಗಳು ಹಾಗೂ ಟ್ರೈನ್ಗಳು ಈ ಜಗತ್ತಿನಿಂದ ಮಾಯವಾಗಿದ್ದಾವೆ. ಆದರೆ ಯಾರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹಾಗಾದರೆ ಇದನ್ನು ಮಾಯ ಮಾಡುವವರು ಯಾರು? ಅದನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತಾರೆ? ಏನು ಮಾಡ್ತಾರೆ? ಇಂತಹ ದೊಡ್ಡ ದೊಡ್ಡ ಹಡಗು, ವಿಮಾನಗಳ ಅಸ್ತಿತ್ವವೇ ಇರುವುದಿಲ್ಲ. ಸಮುದ್ರದಲ್ಲಿ ಹೋಗುತ್ತಿರುವಂತಹ ದೊಡ್ಡ ಹಡಗು ಇತ್ಯಾದಿಗಳು ಅಲ್ಲಿಯೇ ಮಾಯವಾಗಿ ಬಿಡುತ್ತವೆ. ಅವುಗಳನ್ನು ಹುಡುಕಿದಾಗ ಸಮುದ್ರದ ತಳದಲ್ಲಿಯೂ ಸಹ ಅವುಗಳ ಅಸ್ತಿತ್ವ ಅನ್ನೋದು ಸಿಗುವುದೇ ಇಲ್ಲ. ಅಂದರೆ ಸಂಪೂರ್ಣವಾಗಿ ಅವು ಮಾಯವಾಗಿರುತ್ತವೆ. ಹಾಗಾದರೆ ಇದೆಲ್ಲ ಹೇಗೆ ಆಗ್ತಾ ಇದೆ? ಮಲೇಷಿಯಾದ ದೊಡ್ಡ ವಿಮಾನವೊಂದು ಮಾಯವಾಯಿತು. ಇದು ಹೇಗೆ ಆಯಿತು? ಬಾಪೂಜಿಯವರು ತಮ್ಮ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದಾರೆ, ಏಲಿಯನ್ಸ್ಗಳು ನಮ್ಮ ಭೂಮಿಯ ಸುತ್ತಮುತ್ತಲೂ ಸೂಕ್ಷ್ಮದಲ್ಲಿ ಬಹಳಷ್ಟು ಅವರು ಸುತ್ತಾಡುತ್ತಿದ್ದಾರೆ. ನಮ್ಮ ಬ್ರಹ್ಮಾಂಡದಲ್ಲಿರುವಂತಹ ಸ್ಥೂಲ ಜಗತ್ತು ಎಂದರೆ ನಮ್ಮ ಈ ಭೂಮಿ. ಈ ಮೃತ್ಯುಲೋಕದ ಮೇಲೆ ಸೂಕ್ಷ್ಮ ಜಗತ್ತೊಂದಿದೆ. ಅಲ್ಲಿ ದೇವಿ ದೇವತೆಯರು 3 ತತ್ವಗಳಲ್ಲಿ ಆಕಾರಿ ರೂಪದಲ್ಲಿ ನೆಲೆಸಿದ್ದಾರೆ. ಇದರಿಂದ ಮೇಲೆ ಪರಮಧಾಮವಿದೆ, ಅಲ್ಲಿ ಆತ್ಮಗಳು ನಿರಾಕಾರಿ ಸ್ವರೂಪದಲ್ಲಿರುತ್ತಾರೆ. ಏಲಿಯನ್ಸ್ಗಳು ನಮ್ಮ ಭೂಮಿಯ ಸುತ್ತಮುತ್ತಲೂ ಸೂಕ್ಷ್ಮದಲ್ಲಿ ಓಡಾಡುತ್ತಲೇ ಇರುತ್ತಾರೆ. ಎಲ್ಲವನ್ನು ಅವರು ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಇನ್ನು ಕೆಲವು ಏಲಿಯನ್ಸ್ ಸುತ್ತಾಡಿಕೊಂಡು ಎಲ್ಲವನ್ನು ವೀಕ್ಷಣೆ ಮಾಡಿಕೊಂಡು ಹೋಗೋಣ ಎಂದು ಬಂದಿರುತ್ತಾರೆ. ನಮ್ಮ ಭೂಮಿಯಿಂದ ಮೇಲೆ 7 ಲೋಕಗಳಿವೆ ಮತ್ತು ಕೆಳಗಡೆ 7 ಪಾತಾಳ ಲೋಕಗಳಿವೆ. ಇಂತಹ ಘಟನೆಗಳು ಇಲ್ಲಿ ಬಹಳಷ್ಟು ಆಗುತ್ತಲೇ ಇರುತ್ತವೆ. ಬ್ರಹ್ಮಜ್ಞಾನ ಎನ್ನುವಂತಹ ಬಾಪೂಜಿಯವರ ವಿಡಿಯೋ ಇದೆ. ಅದನ್ನು ತಿಳಿದುಕೊಂಡಾಗ ನಿಮಗೆ ಅರ್ಥವಾಗುತ್ತದೆ ಹೇಗೆ ಇಂತಹ ದೊಡ್ಡ ದೊಡ್ಡ ವಿಮಾನ, ಹಡಗುಗಳೆಲ್ಲ ಹೇಗೆ ಮಾಯವಾಗುತ್ತವೆ, ಅವುಗಳ ಅಸ್ತಿತ್ವವೇ ಹೇಗೆ ಅಡಗಿ ಹೋಗುತ್ತದೆ, ಯಾರು ಮಾಡುತ್ತಾರೆ, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ, ಅವುಗಳಿಂದ ಅವರು ಏನು ಮಾಡಲಿಕ್ಕೆ ಸಾಧ್ಯವಿದೆ, ಇದಕ್ಕೆಲ್ಲ ಪರಿಹಾರವೇನು? ದೊಡ್ಡ ದೊಡ್ಡ ಹಡಗುಗಳು, ಸ್ಟೀಮರ್ಗಳು ಹಾಗೂ ಪ್ಲೇನ್ಗಳು, ಸಮುದ್ರದ ಮೇಲೆ ತೇಲುವಂತಹ ಅನೇಕ ದೊಡ್ಡ ದೊಡ್ಡ ಹಡಗುಗಳು ಇತ್ಯಾದಿ ವಾಹನಗಳು, ಇಂತಹವುಗಳೆಲ್ಲ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಮಾಯವಾಗಿ ಹೋಗಿದ್ದಾವೆ. ಹಾಗಾದರೆ ಈ ರೀತಿ ಆಗುವುದನ್ನು ತಡೆಯುವವರು ಯಾರು? ಇದಕ್ಕೆಲ್ಲ ಒಂದೇ ಉತ್ತರ, ಇದನ್ನೆಲ್ಲ ಸೂಕ್ಷ್ಮ ಜಗತ್ತಿನವರು, ಅಂದರೆ ಅದರಲ್ಲಿ ಭೂತ ಪ್ರೇತಗಳು ಇಂತಹ ಕೆಲಸ ಮಾಡಬಹುದು. ಆದರೆ ಅತಿ ದೊಡ್ಡ ವಿಮಾನಗಳನ್ನು, ಹಡಗುಗಳನ್ನು ಮಾಯ ಮಾಡುವುದು ಭೂತ ಪ್ರೇತ ಆತ್ಮಗಳಿಂದ ಸಾಧ್ಯವಿಲ್ಲ. ಏಕೆಂದರೆ ಭೂತ ಪ್ರೇತ ಇವರ ಸಂಖ್ಯೆ ಅತಿ ಹೆಚ್ಚು ಇದ್ದರೂ ಸಹ ಅವರಲ್ಲಿರುವಂತಹ ಪವರ್ ಬಹಳ ಅಲ್ಪ ಪ್ರಮಾಣದಾಗಿರುತ್ತದೆ. ದೂರ ದೂರದಿಂದ ಬಂದಂತಹ ಏಲಿಯನ್ಸ್ಗಳು, ಅಂದರೆ ಬ್ರಹ್ಮಾಂಡದಿಂದ, ಬ್ರಹ್ಮಾಂಡ ಎಂದರೆ ಸೋಲಾರ್ ಸಿಸ್ಟಮ್, ಮಹಾಬ್ರಹ್ಮಾಂಡದಿಂದ ಅಂದರೆ ಗ್ಯಾಲಕ್ಸಿಗಳಿಂದ, ಪರಮ ಮಹಾಬ್ರಹ್ಮಾಂಡ ಅಂದರೆ ಬೇರೆ ಯೂನಿವರ್ಸ್ಗಳಿಂದ, ಹೀಗೆ ಏಲಿಯನ್ಸ್ಗಳು ಬಹಳ ದೂರ ದೂರದಿಂದ ಬಂದಿದ್ದಾರೆ. ಹೀಗೆ ಬಂದಂತಹ ಏಲಿಯನ್ಸ್ಗಳು ತಮ್ಮ ತಮ್ಮ UFOಗಳಲ್ಲಿ ಬಂದಿದ್ದಾರೆ. ಇವರ ಬಳಿ ಟೈಪ್ 2 ಸಿವಿಲೈಜೇಷನ್ನ ಪವರ್ ಇದೆ. ಟೈಪ್ 2 ಸಿವಿಲೈಜೇಷನ್ ಅಂದರೆ ಇಂತಹ ಏಲಿಯನ್ಗಳಲ್ಲಿ ಸಂಪೂರ್ಣ ಬ್ರಹ್ಮಾಂಡ, ಗ್ಯಾಲಕ್ಸಿಗಳನ್ನು ನಿರ್ಮಾಣ ಮಾಡುವಂತಹ ಪವರ್ ಇರುತ್ತದೆ.
ಬ್ರಹ್ಮಾಂಡ ಹಾಗೂ ಮಹಾಬ್ರಹ್ಮಾಂಡಗಳ ಸಂಪೂರ್ಣ ಶಕ್ತಿಯನ್ನು ಅಬ್ಸಾರ್ಬ್ ಮಾಡಿಕೊಂಡು ಅವುಗಳನ್ನೆಲ್ಲ ವೈಂಡ್ ಅಪ್ ಮಾಡಿಕೊಳ್ಳಬಹುದು. ಅಷ್ಟೊಂದು ಪವರ್ ಈ ಏಲಿಯನ್ಗಳಲ್ಲಿ ಇರುತ್ತದೆ. ಹೀಗೆ ಟೈಪ್ 2 ಸಿವಿಲೈಸೇಷನ್, ಟೈಪ್ 3 ಸಿವಿಲೈಸೇಷನ್ ಹಾಗೂ ಟೈಪ್ 4 ಸಿವಿಲೈಸೇಷನ್ ಅಂದರೆ 8ರಿಂದ 10, 16ರಿಂದ 20 ಕಲಾ ಪವರ್ ಅಂತಹ ಏಲಿಯನ್ಸ್ಗಳ ಆತ್ಮನಲ್ಲಿರುತ್ತದೆ. ಅವರು ಎಷ್ಟು ಕಲಾ ಪವರನ್ನು ಹೊಂದಿರುತ್ತಾರೆಯೋ ಅವರ UFOಗಳಲ್ಲೂ ಸಹ ಅಷ್ಟೇ ಕಲಾದ ಪವರ್ ಇರುತ್ತದೆ. ಅಂದರೆ ಎಲ್ಲವೂ ಪರಂ ಲೈಟ್ನಿಂದ ನಿರ್ಮಾಣ ಆಗಿರುತ್ತದೆ. ಉದಾಹರಣೆಗೆ 16 ಕಲಾದ ಪರಂ ಲೈಟ್ ಹೊಂದಿರುವಂತಹ ಏಲಿಯನ್ಸ್ಗಳು ಅಥವಾ ಪರಗ್ರಹಿಗಳು ಅಥವಾ ಆತ್ಮಗಳು, ಇವರಲ್ಲಿ ಕೆಲವರು ಗ್ರೇಟ್ ಯೂನಿವರ್ಸ್ನಿಂದ ಬಂದಿರುತ್ತಾರೆ. ಕೆಲವರು ಗ್ರೇಟ್ ಯೂನಿವರ್ಸ್ನಿಂದ ಬಂದವರಾಗಿದ್ದರೆ ಅವರಲ್ಲಿ 20 ಕಲಾದ ಪವರ್ ಇರುತ್ತದೆ. ಅಂದರೆ ಇವರ ಆತ್ಮನ ಪವರ್ಗೆ ತಕ್ಕಂತೆ ಇವರ UFOಗಳು ನಿರ್ಮಾಣಗೊಂಡಿರುತ್ತವೆ. ಇವರು ಕೇವಲ ಭೂಮಿಯ ಸುತ್ತಮುತ್ತ ಅಷ್ಟೇ ಅಲ್ಲ, ಸಮುದ್ರದ ಆಳದಲ್ಲಿ ಹಾಗೂ ಲಾವಾದ ಒಳಗಡೆ, ಸೂರ್ಯನ ಒಳಗೂ ಸಹ ಈ ಏಲಿಯನ್ಸ್ಗಳು ಹೋಗಬಲ್ಲರು. ನಮ್ಮ ಸೂರ್ಯನ ಒಳಗೂ ಸಹ ಏಲಿಯನ್ಸ್ಗಳು ಹೋಗಿ ಬರುತ್ತಾರೆ. ನಂತರ ಇಲ್ಲಿಯ ಪವರ್, ಇಲ್ಲಿಯ ಎನರ್ಜಿ ನಮಗೆ ಏನೂ ಕೆಲಸಕ್ಕೆ ಬರುವುದಿಲ್ಲ ಎಂದು ಆಚೆ ಬರುತ್ತಾರೆ. ಅಂದರೆ ಎಲ್ಲ ಕಡೆ ಇವರು ವೀಕ್ಷಣೆ ಮಾಡುತ್ತಿರುತ್ತಾರೆ. ಸೂರ್ಯನಲ್ಲಿ ಇರುವಂತಹ ಎನರ್ಜಿ ಸ್ಥೂಲ ಎನರ್ಜಿ ಆಗಿದೆ. ಆದರೆ ಇವರಿಗೆ ಇದು ಬೇಕಾಗಿಲ್ಲ. ಕಾರಣ ಇವರ ಬಳಿ ಪರಂ ಲೈಟ್ನ ಎನರ್ಜಿ ಇದೆ ಮತ್ತು ಅದು ಸ್ಥೂಲ ಅಗ್ನಿಗಿಂತ ಕೋಟ್ಯಾನುಕೋಟಿ ಪಟ್ಟು ಬಹಳ ಪವರ್ಫುಲ್ ಆದಂತಹ ಎನರ್ಜಿ ಆಗಿರುತ್ತದೆ. 2 ಕಲಾ ಆಗಿರಲಿ, 4 ಕಲಾ ಆಗಿರಲಿ ಅಥವಾ 10 ಕಲಾ, ಅವರ ಬಳಿ ಇರುವಂತಹ ಎನರ್ಜಿ ಬಹಳ ಉತ್ತಮ, ಅತ್ಯುನ್ನತ ಎನರ್ಜಿ ಆಗಿರುತ್ತದೆ. ಅದನ್ನು ಸ್ಥೂಲ ಎನರ್ಜಿಗೆ ಹೋಲಿಕೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಕೆಲವೊಮ್ಮೆ ಅವರು ಸೂಕ್ಷ್ಮವತನದಲ್ಲಿ ಬಂದು ವೀಕ್ಷಣೆ ಮಾಡುತ್ತಿರುವಾಗ ಏನಾದರೂ ದೊಡ್ಡ ವಿಮಾನಗಳು ಕಂಡು ಬಂದರೆ ಅವರು ಅದನ್ನು ವೀಕ್ಷಣೆ ಮಾಡೋಣ, ಬನ್ನಿ ಇದು ಏನಾಗಿರಬಹುದು ತಿಳಿದುಕೊಳ್ಳೋಣ ಎನ್ನುವ ಒಂದು ಕುತೂಹಲದಿಂದ ಅದನ್ನು ತಮ್ಮ UFOಗಳಿಂದ ತಮ್ಮಲ್ಲಿ ಸೆಳೆದುಕೊಂಡು ಬಿಡುತ್ತಾರೆ. ಯಾವುದೇ ಸ್ಥೂಲವಾದಂತಹ ವಾಹನಗಳಿರಲಿ, ದೊಡ್ಡ ದೊಡ್ಡ ಸ್ಟೀಮರ್ಗಳು, ಹಡಗು ಹಾಗೂ ಫ್ಲೈಟ್ಗಳು, ಮೊದಲು ಇವರು ತಮ್ಮೊಳಗೆ ಇವುಗಳನ್ನು ಸೆಳೆದುಕೊಳ್ಳುತ್ತಾರೆ. ನಂತರ ಸ್ಥೂಲವನ್ನು ಸೂಕ್ಷ್ಮದಿಂದ ಅತಿ ಸೂಕ್ಷ್ಮ ಅಂದರೆ ಪರಮ ಲೈಟ್ಗೆ ಅದನ್ನು ಕನ್ವರ್ಟ್ ಮಾಡಿಕೊಳ್ಳುತ್ತಾರೆ. ಹಾಗೆ ನೋಡಿದರೆ ಇವರು ಎಲ್ಲದಕ್ಕೂ ಮಧ್ಯಪ್ರವೇಶ ಮಾಡುವುದಿಲ್ಲ. ಒಂದು ವೇಳೆ ಅಕಸ್ಮಾತಾಗಿ ಇಂತಹ ಸ್ಥೂಲ ವಾಹನಗಳು ಕಂಡಾಗ ಅವರು ವೀಕ್ಷಣೆಗಾಗಿ ಈ ರೀತಿ ಮಾಡುತ್ತಾರೆ. ಈ ರೀತಿ ನಮ್ಮ ವಿಮಾನ, ಹಡಗುಗಳನ್ನು ಇವರು ತಮ್ಮೊಳಗೆ ಸೆಳೆದುಕೊಂಡಾಗ ನಮ್ಮ ಯಾವುದೇ ವಿಜ್ಞಾನವಾಗಲಿ, ಅಮೇರಿಕಾ ಆಗಲಿ, ಯುರೋಪ್ ದೇಶದವರೇ ಆಗಿರಲಿ, ಜಪಾನ್ದವರೇ ಆಗಿರಲಿ, ಯಾರೇ ಎಷ್ಟೇ ಹುಡುಕಿದರೂ ಸಹ ಅದು ಮತ್ತೆ ಅವರಿಗೆ ಕಾಣಿಸಿಕೊಳ್ಳುವುದೇ ಇಲ್ಲ. ಜಗತ್ತಿನ ಯಾವುದೇ ವಿಜ್ಞಾನ ಅವರನ್ನು ಹುಡುಕಲಿಕ್ಕೆ ಸಾಧ್ಯವಿಲ್ಲ. ಸೂಕ್ಷ್ಮದಲ್ಲಿ ಇರುವಂತಹ ಭೂತ ಪ್ರೇತಗಳೇ ಪರಮ ಅಗ್ನಿ ತತ್ವದವರನ್ನು, ಪರಮ ವಾಯು ತತ್ವದವರನ್ನು, ಪರಮ ಆಕಾಶ ತತ್ವದವರನ್ನು ಹುಡುಕಲಿಕ್ಕೆ ಸಾಧ್ಯವಿಲ್ಲ, ನೋಡಲಿಕ್ಕೂ ಸಾಧ್ಯವಿಲ್ಲ. ಈ ಏಲಿಯನ್ಸ್ಗಳು ಪರಮ ತತ್ವದಿಂದ ಆಗಿದ್ದಂತಹ ಆತ್ಮಗಳಾಗಿದ್ದಾರೆ. ಇವರಲ್ಲಿ 10 ಕಲಾ, 12 ಕಲಾ, 15, 20 ಕಲಾ ಇರುವುದರಿಂದ ಇವರು ಯಾರಿಗೂ ಕಾಣಿಸಿಕೊಳ್ಳುವುದಿಲ್ಲ. ಈ ಏಲಿಯನ್ಗಳು ತಮ್ಮ UFOಗಳ ಮೂಲಕ ಇಲ್ಲಿಗೆ ಬಂದಾಗ ಅವರೇನಾದರೂ ಮನುಷ್ಯರನ್ನು ನೋಡಿದರೋ, ವಾಹನಗಳನ್ನು ನೋಡಿದರೋ, ತಮ್ಮ UFOಗಳಲ್ಲಿ ಅವರನ್ನು ಕರೆದುಕೊಂಡು ಹೋಗ್ತಾರೆ. ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಅವರಿಗೆ ಮುಂದಿನ ಭವಿಷ್ಯವನ್ನು ಇಮರ್ಜ್ ಮಾಡಿಸುತ್ತಾರೆ ಮತ್ತು ಅವರಲ್ಲಿ ರೇಸ್ ಹಾಕಿ ಹಳೆಯ ಇತಿಹಾಸವನ್ನು ಸಹ ಇಮರ್ಜ್ ಮಾಡಿಸುತ್ತಾರೆ. ಅಂದರೆ ಅತಿ ಹಿಂದಿನ ಜಗತ್ತನ್ನು ಅವರಿಗೆ ತೋರಿಸುತ್ತಾರೆ. ಆಗ ಆ ವ್ಯಕ್ತಿಯು ಮತ್ತೆ ಪುನಃ ಇಲ್ಲಿಗೆ ಬಂದು
ತಾನು ಹಿಂದಿನ ಜಗತ್ತಿಗೆ ಹೋಗಿದ್ದೆ ಅಥವಾ ಭವಿಷ್ಯತ್ತಿನ ಜಗತ್ತಿಗೆ ಹೋಗಿದೆ ಅಂತೆಲ್ಲ ಹೇಳುತ್ತಾನೆ. ಆದರೆ ಅವನನ್ನು ಯಾರು ಕರೆದುಕೊಂಡು ಹೋದರು, ಅಲ್ಲಿ ಏನಾಯಿತು ಹೇಗಾಯಿತು ಅನ್ನೋದು ಆ ವ್ಯಕ್ತಿಗೆ ಸ್ವಲ್ಪವೂ ಕೂಡ ನೆನಪಿನಲ್ಲಿ ಇರುವುದಿಲ್ಲ. ಪ್ರತಿಯೊಬ್ಬ ಆತ್ಮನ ಸೂಕ್ಷ್ಮ ಶರೀರದಲ್ಲಿ, ಕಾರಣ ಶರೀರದಲ್ಲಿ ಮತ್ತು ಮಹಾಕಾರಣ ಶರೀರದಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರುತ್ತದೆ. ಏಲಿಯನ್ಸ್ಗಳು ಅಂತಹ ಆತ್ಮನ ಸೂಕ್ಷ್ಮ ಶರೀರವನ್ನ ರೇಸ್ ಹಾಕಿ ಆ ಆತ್ಮಕ್ಕೆ ಹಳೆಯ ಇತಿಹಾಸ ಹಾಗೂ ಭವಿಷ್ಯತ್ತನ್ನ ತೋರಿಸುತ್ತಾರೆ. ಆಗ ಅಂತಹ ವ್ಯಕ್ತಿ ಇಲ್ಲಿಗೆ ಬಂದು ಹೇಳುತ್ತಾನೆ, ನಾನು 4,000 ವರ್ಷಗಳ ಹಿಂದೆ ಹೋಗಿದ್ದೆ ಅಥವಾ ಮುಂದಿನ ಜಗತ್ತಿಗೆ ಹೋಗಿದೆ ಅಂತೆಲ್ಲ ಹೇಳುತ್ತಾನೆ. ಹೀಗೆ ಏಲಿಯನ್ಸ್ಗಳು ಎಲ್ಲವನ್ನ ಮಾಡುತ್ತಾರೆ. ಶಾಸ್ತ್ರಗಳಲ್ಲಿಯೂ ಸಹ ಇದನ್ನೆಲ್ಲ ಬರೆದಿದ್ದಾರೆ. ನಮ್ಮ ದೇವಿ ದೇವತೆಯರು ಸೂಕ್ಷ್ಮ ಜಗತ್ತಿನಿಂದ ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರುತ್ತಿದ್ದರು. ಅಂದರೆ 3 ತತ್ವದ ತಮ್ಮ ಶರೀರದಿಂದ ವ್ಯಕ್ತ ಶರೀರಕ್ಕೆ, ಅಂದರೆ ಪಂಚಭೂತದ ಶರೀರ ಧಾರಣೆ ಮಾಡಿ ಪ್ರತ್ಯಕ್ಷರಾಗುತ್ತಿದ್ದರು. ನಂತರ ಪುನಃ 3 ತತ್ವಕ್ಕೆ ಬಂದು ಮಾಯವಾಗುತ್ತಿದ್ದರು. ಅಂದರೆ ತಮ್ಮ ತಮ್ಮ ಲೋಕಗಳಾದ ಭುವರ್ಲೋಕ, ಸ್ವರ್ಗಲೋಕಕ್ಕೆ ಹೋಗಿ ಸೇರುತ್ತಿದ್ದರು. ಇನ್ನೂ ಮೇಲೆ ಜನಲೋಕ, ತಪಲೋಕ, ವಿಷ್ಣುಪುರಿ, ಬ್ರಹ್ಮಪುರಿ, ಪರಂಧಾಮವನ್ನು ಸಹ ಹೋಗಿ ಸೇರುತ್ತಿದ್ದರು. ನಮ್ಮ ಭೂಮಿಯಿಂದ ಕೆಳಗೆ ಇರುವಂತಹ 7 ಪಾತಾಳ ಲೋಕಗಳಲ್ಲಿ ಮಹಾ ಅಸುರರಿರುತ್ತಾರೆ. ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ಅಲ್ಲಿಯೂ ಸಹ ದೊಡ್ಡ ದೊಡ್ಡ ರಾಕ್ಷಸರು, ಅಸುರರು ಇರುತ್ತಿದ್ದರು. ಅವರು ಸಹ ಈ ಭೂಮಿಯ ಮೇಲೆ ಬರುತ್ತಿದ್ದರು. ಕೆಲವೊಮ್ಮೆ ಸ್ವರ್ಗಲೋಕಕ್ಕೂ ಸಹ ಹೋಗಿ ಮತ್ತೆ ಪುನಃ ತಮ್ಮ ಲೋಕವಾದ ಪಾತಾಳ ಲೋಕಗಳನ್ನು ಸೇರುತ್ತಿದ್ದರು. ಏಲಿಯನ್ಸ್ಗಳ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದ ಹೊರತು ನಮಗೆ ಯಾವುದೂ ಸಹ ಸ್ಪಷ್ಟವಾಗಿ ಅರ್ಥವಾಗುವುದೇ ಇಲ್ಲ. ಏಲಿಯನ್ಸ್ಗಳು ಎಲ್ಲಿ ಬೇಕಾದರೂ ಇರಬಲ್ಲರು, ಸೂರ್ಯನಲ್ಲಿಯೂ ಸಹ ಇರುತ್ತಾರೆ. ಏಕೆಂದರೆ ಅವರ ಬಳಿ ಪರಂ ಲೈಟ್ ಇದೆ. ಯಾವುದೇ ರೀತಿಯ ಅಗ್ನಿ, ಅಂತಹ ಭಯಂಕರ ಅಗ್ನಿಯೂ ಸಹ ಈ ಪರಮ ಲೈಟಿನಿಂದ ಆದಂತಹ ಏಲಿಯನ್ಸ್ಗಳನ್ನು ಸುಡಲಿಕ್ಕೆ ಸಾಧ್ಯವಿಲ್ಲ. ಸೈಕ್ಲೋನ್ಗಳು ಬಂದರೂ ಸಹ ಏಲಿಯನ್ಗಳಿಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೊರತು ಏಲಿಯನ್ಸ್ಗಳೇ ಬೇಕಾದರೆ ಸೈಕ್ಲೋನನ್ನು ಉದ್ಭವ ಮಾಡಬಹುದು, ಅತಿವೃಷ್ಟಿಯನ್ನು ಸಹ ಮಾಡಿಸಬಹುದು. ಏಲಿಯನ್ಸ್ಗಳು ತಮ್ಮ ಪವರ್ನಿಂದ ಏನು ಬೇಕಾದರೂ ಸೃಷ್ಟಿ ಮಾಡಬಲ್ಲರು. ಏಕೆಂದರೆ ನಮ್ಮ ಈ ಬ್ರಹ್ಮಾಂಡ 1 ಕಲಾದಿಂದ 4 ಕಲಾದ ಒಳಗಿದೆ. ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿಯು 8 ಕಲಾದಿಂದ 12 ಕಲಾ ಆಗಿರುತ್ತದೆ. ಯೂನಿವರ್ಸ್ಗಳು 16 ಕಲಾದಿಂದ 20 ಕಲಾದಲ್ಲಿರುತ್ತವೆ ಹಾಗೂ ಮಲ್ಟಿವರ್ಸ್ 100 ಕಲಾದಲ್ಲಿರುತ್ತದೆ. ಕೃಷ್ಣನನ್ನ 16 ಕಲಾವಲ್ಲಭ ಎನ್ನುತ್ತಿದ್ದರು. ಅದರಂತೆ ರಾಮನ ಆತ್ಮನಲ್ಲಿ 14 ಕಲಾ ಪವರ್ ಇತ್ತು. ತಮ್ಮ ತಮ್ಮ ಕಲಾ ಅಥವಾ ಪವರ್ಗೆ ಅನುಗುಣವಾಗಿ ಅವರು ಅನೇಕ ಮಹಾನ್ ಕಾರ್ಯಗಳನ್ನು ಮಾಡಬಲ್ಲವರಾಗಿದ್ದರು. ಆದರೆ ಮನುಷ್ಯ ಅವತಾರದಲ್ಲಿ ಬಂದಾಗ ಆತ್ಮ ತನ್ನ ಪವರನ್ನು ಸಂಪೂರ್ಣವಾಗಿ ಯೂಸ್ ಮಾಡಿಕೊಳ್ಳಲು ಆಗುವುದಿಲ್ಲ. ತನ್ನ ಆತ್ಮನ ಪವರನ್ನು ಪ್ರಯೋಗಿಸಬೇಕು ಎಂದರೆ ಅವನು ಬಹಳಷ್ಟು ತಪಸ್ಸನ್ನು ಮಾಡಬೇಕಾಗುತ್ತದೆ. ಆತ್ಮರು ಆತ್ಮ ಸ್ವರೂಪರಾಗಬೇಕಾಗುತ್ತದೆ. ಜ್ಞಾನ ಮಾರ್ಗದ ಆತ್ಮರು ಮಾತ್ರ ಇದನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಇಂತಹ ಜ್ಞಾನವನ್ನು ಭಕ್ತಿ ಮಾರ್ಗದ ಆತ್ಮರು ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಗೀತೆಯಲ್ಲಿ ಕೃಷ್ಣನೂ ಸಹ ಅರ್ಜುನನಿಗೆ ಹೇಳಿದ್ದಾನೆ, ನಾನು ಜಪ ತಪ ಇತ್ಯಾದಿಗಳಿಂದ ಸಿಗುವುದಿಲ್ಲ, ನಾನು ಜ್ಞಾನದಿಂದ ಸಿಗುತ್ತೇನೆ ಎಂದಿದ್ದಾನೆ. ಹಾಗೂ ಜ್ಞಾನಿ ಆತ್ಮರು ನನಗೆ ವಿಶೇಷ ಪ್ರಿಯರಾಗಿದ್ದಾರೆ ಎಂದು ಕೃಷ್ಣನು ಹೇಳಿದ್ದಾನೆ. ಜ್ಞಾನ ಎಂದರೆ ಅಲೌಕಿಕ ಜ್ಞಾನ, ಪಾರಲೌಕಿಕ ಜ್ಞಾನ, ಬೇಹದ್ದಿನ ಜ್ಞಾನ. ಈ ಜ್ಞಾನವನ್ನು ತಿಳಿದಾಗಲೇ ಈ ಎಲ್ಲ ನಿಗೂಢಗಳು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಕೆಲವೊಮ್ಮೆ ಹಡಗುಗಳಲ್ಲಿ ಇದ್ದಂತಹ ಆತ್ಮರು, ವಿಮಾನಗಳಲ್ಲಿ ಕುಳಿತಿದ್ದಂತಹ ಆತ್ಮದ ಶಕ್ತಿಯನ್ನ, ಪವರ್ ಅನ್ನ ನುಂಗುವುದಕ್ಕಾಗಿ ಕೂಡ ಏಲಿಯನ್ಸ್ಗಳು ಈ ರೀತಿ ಮಾಡುತ್ತಾರೆ. ಅಂದರೆ ತಮ್ಮೊಳಗೆ ಎಲ್ಲವನ್ನ ಸೆಳೆದುಕೊಂಡು ಆತ್ಮಗಳ ಪವರ್ ಅನ್ನ ತಿಂದು ಬಿಡುತ್ತಾರೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ.
our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.